ಹರ ಹರ ಮಹಾದೇವ್. ಜೈ ಶ್ರೀ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಈ ಮೇಷದ 12 ರಾಶಿಗಳಲ್ಲಿ ಇರ್ತಕ್ಕಂಥ ರವಿ ಇರ್ತಕ್ಕಂಥ ಫಲಗಳನ್ನು ನೋಡ್ತಾ ಹೋಗೋಣ ವೀಕ್ಷಕರೇ. ಈ ಉದಾಹರಣೆಗೆ ಮೇಷ ರಾಶಿಯಲ್ಲಿ ರವಿ ಬಂದು ಕೂತಿದ್ರೆ, ನಿಮ್ಮದು ಲಗ್ನ ಯಾವುದೇ ಆಗಲಿ ರಾಶಿಯಿಂದ ನೋಡ್ತಾ ಇರೋದು. ಮೇಷ ರಾಶಿಯಲ್ಲಿ ರವಿ ಬಂದು ಕೂತಿದ್ರೆ ಜಾತಕದಲ್ಲಿ ಇವರು ಸ್ವಲ್ಪ ದೊಡ್ಡ ಕಾರಬಾರಿಗಳೇ ಆಗಿರ್ತಕ್ಕಂಥವ್ರು, ಆಸ್ತಿ ವ್ಯವಹಾರಗಳಲ್ಲಿ ತುಂಬ ರಿಚ್ ಪೀಪಲ್ ಆಗಿರ್ತಕ್ಕಂಥವ್ರು, ಕೌಟುಂಬಿಕದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಸುಖ ಭೋಗವನ್ನು ಹೊಂದಕ್ಕಂಥವರು, ಕುಟುಂಬದ ಸಂಪೂರ್ಣ ಸುಖವನ್ನು ಹೊಂತಾರೆ. ಯಾಕಂದರೆ ಮೇಷರಾಶಿಯಲ್ಲಿ ರವಿ ಉಚ್ಚನಾಗೋದ್ರಿಂದ ತುಂಬ ಬಲಾಢ್ಯಪಾದ ಫಲವನ್ನು ಕೊಡ್ತಾನೆ ವೀಕ್ಷಕರೇ. ಅದೇ ವೃಷಭ ರಾಶಿಯಲ್ಲಿ ರವಿ ಬಂದು ಕೂತ್ರೆ ಇವರು ಜನನಾದಿ ಹುಟ್ಟಿದ ಆರಂಭದಿಂದ ಕೌಟುಂಬಿಕ ವ್ಯವಸ್ಥೆಯನ್ನು ಸರಿಪಡಿಸೋದ್ರಲ್ಲೇ, ಮನೆಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಈ ಮ್ಯಾನೇಜ್ ಮಾಡೋದ್ರಲ್ಲೇ ಒಂದು ಬದಲಾವಣೆ ಆಗ್ತಕ್ಕಂಥದ್ದು. ಶಾರೀರಿಕ ಶ್ರಮ, ಮಾನಸಿಕ ಶ್ರಮ, ಅನಂತರ ಬಹುತೇಕ ಜನರಿಗೆ ಪ್ರಿಯವಾಗಿರ್ತಕ್ಕಂಥವ್ರು, ಹೆಚ್ಚು ಶ್ರಮ ಪಡ್ತಕ್ಕಂಥವ್ರು, ಹಣಕಾಸು ಇತ್ಯಾದಿ ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥವ್ರು ವೀಕ್ಷಕರೇ ವೃಷಭ ರಾಶಿಯಲ್ಲಿ ಬಂದು ಕೂತ್ರೆ. ಅದೇ ಮಿಥುನ ರಾಶಿಯಲ್ಲಿ ಬಂದು ರವಿ ಕೂತಾಗ ಇರ್ತಕ್ಕಂಥ ಫಲ ಏನಂದರೆ, ತುಂಬ ತೀಕ್ಷ್ಣ ಬುದ್ಧಿ ಉಳ್ತಕ್ಕಂಥವ್ರು, ಭಾಳ ಸೂಕ್ಷ್ಮ ಸ್ವಭಾವ ಹೊಂದಿರ್ತಾರೆ, ಒಳ್ಳೆಯ ಬುದ್ಧಿವಂತಿಕೆ ನಾಲೆಡ್ಜ್ ಇರ್ತಕ್ಕಂಥದ್ದು, ಭಾಳ ಕಷ್ಟಪಟ್ಟು ಮುಂದೆ ಬರ್ತಕ್ಕಂಥದ್ದು, ಪ್ರಯತ್ನದ ಹಾದಿ ತುಂಬ ಜಾಸ್ತಿ ಇರುತ್ತೆ ಇವರಿಗೆ ಜಾತಕದಲ್ಲಿ. ಹಾಗೂ ಆನಂತರ ಈ ಪ್ರತಿವಾದಿಸತಕ್ಕವರು, ಕೆಮ್ಮು, ನಾಲಿಗೆ ರೋಗ, ನಿಮೋನಿಯಾ ಸಂಬಂಧ ರೋಗ ಭೀತಿಯುಳ್ಳವರು ಆಗಿರ್ತಕ್ಕಂಥವ್ರು, ಸಣ್ಣ ಪುಟ್ಟ ಕಾಯಿಲೆಗೊಳಗಾಗಿರ್ತಕ್ಕಂಥದ್ದು. ಅದೇ 4ನೇ ಮನೆಯಲ್ಲಿ ಬಂದು ರವಿ ಕೂತ್ರೆ ಕರ್ಕಾಟಕ ರಾಶಿಯಲ್ಲಿ ಮೇಷರಾಶಿ ಕರ್ಕಾಟಕ ರಾಶಿಯಲ್ಲಿ ಬಂದು ರವಿ ಕೂತ್ರೆ ಇವರು ತಮ್ಮ ಮನೆತನ ಹಾಗೂ ತಮ್ಮ ಪೂರ್ವಜರ ಬಗ್ಗೆ ವಿಶೇಷ ಅಭಿಮಾನ ಉಳ್ತಕ್ಕಂಥವ್ರು, ದೊಡ್ಡ ಕುಟುಂಬಸ್ಥರು, ಸ್ವಲ್ಪ ಚಂಚಲ ಮನಸ್ಸಿನವರು ಆಗಿರ್ತಕ್ಕಂಥದ್ದು. ಹಣದ ವಿಷಯದಲ್ಲಿ ಬಹು ಲೋಭಿಗಳು, ಅಂದರೆ ಸ್ವಲ್ಪ ಜಿಪುಣತನ ಮಾಡ್ತಕ್ಕಂಥವ್ರು. ಆಮೇಲೆ ಸಿಂಹ ರಾಶಿಯಲ್ಲಿ ಬಂದು ರವಿ ಕೂತ್ರೆ ಸ್ವಕ್ಷೇತ್ರ ಹೊಂದೋದ್ರಿಂದ ತುಂಬ ಭಾಳ ವಿಶೇಷವಾದಂಥ ಯೋಗನ ತಂದು ಕೊಡ್ತಕ್ಕಂಥದ್ದು. ಇವರು ಯಾರೇ ಏನೇ ತಪ್ಪು ಮಾಡಿದರೂ ಕೂಡ ಸ್ವಲ್ಪ ಬೇಗ ಕ್ಷಮಾಪಣೆ ಮಾಡ್ತಕ್ಕಂಥದ್ದು ವೀಕ್ಷಕರೇ, ಕ್ಷಮೆಯನ್ನು ಹೊಂದಿರತಕ್ಕಂಥ ಗುಣದವರು. ಆಮೇಲೆ ಎಂಥ ಸಂಕಟ ಸಮಸ್ಯೆ ಬಂದರೂ ಕೂಡ ಸ್ನೇಹಿತರಿಗೆ ಸಹಾಯನ ಮಾಡ್ತಕ್ಕಂಥದ್ದು, ಸತ್ಯನಿಷ್ಠುರವಾಗಿರ್ತಕ್ಕಂಥದ್ದು. ಈ ಉದಾಹರಣೆಗೆ ನಮ್ಮ ಫ್ರಾನ್ಸ್ ಚಕ್ರವರ್ತಿ ಆಗಿರ್ತಕ್ಕಂಥ ನೆಪೋಲಿಯನ್ ಬೋನಾಪಾರ್ಟೆ ಜೀವನದಲ್ಲೂ ಕೂಡ ಸಿಂಹ ರಾಶಿಯಲ್ಲಿ ರವಿ ಇರ್ತಕ್ಕಂಥದ್ದು ವೀಕ್ಷಕರೇ, ಸಿಂಹ ರಾಶಿಯಲ್ಲಿ. ಆನಂತರ ఇప్పుడు ಕನ್ಯಾ ರಾಶಿಯಲ್ಲಿ ನೋಡೋಣ. ಕನ್ಯಾ ರಾಶಿಯಲ್ಲಿ ರವಿ ಇದ್ದಾಗ ಜನಿಸಿರ್ತಕ್ಕಂಥವರು ಯಾರಿಂದಲೂ ಮೋಸ ಹೊಂದದವರು, ಸುಖಭೋಗ ವಿಲಾಸಗಳಲ್ಲಿ ಆಸಕ್ತಿ ಉಳ್ತಕ್ಕಂಥವ್ರು, ಪರಮಾತ್ಮ ವಿಚಾರವನ್ನು ಶೂನ್ಯರು, ಪರರ ಟೀಕೆ ಮಾಡೋದರಲ್ಲಿ ಬಹು ಸಮರ್ಥರು, ಒಳ್ಳೊಳ್ಳೆ ಹೊಸ ವಸ್ತ್ರಾಭರಣ, ವಿಶೇಷವಾದ ಅಲಂಕಾರಗಳನ್ನು, ಡಿಸೈನಿಂಗ್ ಲೈಫನ್ನು ಇಷ್ಟಪಡ್ತಕ್ಕಂಥವ್ರು, ಸ್ವಲ್ಪ ಗರ್ವಿಷ್ಠ ಬುದ್ಧಿ ಇರ್ತಕ್ಕಂಥದ್ದು. ಆನಂತರ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ತಮ್ಮ ಸಣ್ಣ ಪುಟ್ಟ ವಿಚಾರಗಳಲ್ಲಿ ತೊಂದರೆಯನ್ನು ಅನುಭವಿಸೋದ್ರಿಂದ ಬದಲಾವಣೆ ಆಗ್ತಕ್ಕಂಥದ್ದು ವೀಕ್ಷಕರೇ. ತುಲಾ ರಾಶಿಯಲ್ಲಿ ರವಿ ಇರುವಾಗ ಜನಿಸಿರ್ತಕ್ಕಂಥವರು ಈ ವಕೀಲ ಅಥವಾ ಬ್ಯಾಟ್ರಿಸ್ಟ್ ಕೆಲಸ ಅಂತ ಕರಿತೀವಿ, ಬ್ಯಾರಿಸ್ಟರ್, ವಕೀಲ ವೃತ್ತಿಯಲ್ಲಿ ಒಳ್ಳೆಯ ಯೋಗ್ಯತೆಯನ್ನು ಪಡೀತಕ್ಕಂಥದ್ದು, ವಕಾಲತ್ವ ವೃತ್ತಿಯಲ್ಲಿ. ಆಮೇಲೆ ಮಿತ ಭಾಷೆಯುಳ್ಳವರು, ಆಧ್ಯಾತ್ಮ ವಿಚಾರದಲ್ಲಿ ಆಸಕ್ತಿ ಉಳ್ತಕ್ಕಂಥವ್ರು, ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಒಲವು ಜಾಸ್ತಿ ಇರತಕ್ಕಂಥದ್ದು ಇವರಿಗೆ. ಸ್ವಲ್ಪ ಅತಿ ಕಡಿಮೆ ಮಾತಾಡ್ತಕ್ಕಂಥವ್ರು, ಸಾರ್ವಜನಿಕ ಕೆಲಸಗಳಲ್ಲಿ ಲೋಕಪ್ರಿಯರಾಗಿರ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾ ಸ್ವತಂತ್ರ ಹೋರಾಟಗಾರರಾಗಿರ್ತಕ್ಕಂಥವ್ರು ಇವರು ತುಲಾ ರಾಶಿಯಲ್ಲಿ ರವಿ ಇರುವಾಗ ಜನಿಸಿರ್ತಕ್ಕಂಥವ್ರು. ವೃಶ್ಚಿಕ ರಾಶಿಯಲ್ಲಿ ರವಿ ಇರುವಾಗ ಜನಿಸಿರ್ತಕ್ಕಂಥವ್ರು ಬಂದ್ಬಿಟ್ಟು ಇವರು ಏನಾಗ್ತದೆ ಅಂದರೆ 20-22 ವರ್ಷಗಳ ಶುದ್ಧ ಅಂತಃಕರಣ ಉಳ್ತಕ್ಕಂಥವ್ರು. ನಂತರ ಸಂಘ ದೋಷದಿಂದ ಕಲ್ಪನಾತೀತವಾಗಿ ದುಷ್ಕರ್ಮಗಳೇ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಒಂದೇ ಗ್ರಹದ ಮೇಲೆ ಡಿಪೆಂಡ್ ಮಾಡೋಕ್ಕಾಗಲ್ಲ. ಕೆಲವೊಂದು ಗ್ರಹಗಳ ದೃಷ್ಟಿ ಸಂಪೂರ್ಣ ಗುರು ದೃಷ್ಟಿ ಇದ್ದರೆ ಏನೂ ಆಗೋದಿಲ್ಲ. ಸ್ವಲ್ಪ ಆಗಾಗ ಸಮಸ್ಯೆಯನ್ನು ಉಣಿಸ್ತಕ್ಕಂಥವ್ರು, ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಅನಾರೋಗ್ಯ ಜಾಸ್ತಿ ಆಗ್ತಕ್ಕಂಥದ್ದು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಪ್ರಸಿದ್ಧ ಡಾಕ್ಟ್ರ್ ವೃತ್ತಿಯನ್ನು ಓದ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನೇ ತೊಂದರೆ ಬಂದರೂ ಕೆಲವೊಂದು ನೋವು, ಸಂಕಟ ವಿಚಾರಗಳನ್ನು ಧಾರಾಳವಾಗಿ ಫೇಸ್ ಮಾಡ್ತಕ್ಕಂಥದ್ದು. ಧನು ರಾಶಿಯಲ್ಲಿ ರವಿ ಇರುವಾಗ ಜನಿಸಿದವರು ಕಾರ್ಯಸಾಧಕರಾಗಿರ್ತಾರೆ, ಪರನಿಂದಕರು, ಅಂದರೆ ಎಂಥ ಕೆಲಸ, ಅಸಮರ್ಥವಾದ ಕೆಲಸ ಇದ್ದರೂ ಕೂಡ ಮಾಡ್ತಕ್ಕಂಥದ್ದು. ಮಾತಿಗೆ ಆಸ್ಪದ ಕೊಡದೆ ತಮ್ಮ ಬೇರೆ ಸಂಗತಿಯನ್ನು ವಿವರಿಸಿ ಹೇಳುವ ಸ್ವಭಾವದವರು, ಡಾಂಬಿಕ ವೃತ್ತಿಯವರು, ತಮ್ಮ ಪ್ರಶಂಸೆಗಾಗಿ ಧನವನ್ನು ಡಾಂಬಿಕತನದಿಂದ ಖರ್ಚು ಮಾಡ್ತಕ್ಕಂಥವ್ರು, ಎಷ್ಟೇ ಖರ್ಚು ಬಂದರೂ ಬೇಕಾದಂಗೆ ಖರ್ಚು ಮಾಡ್ತಕ್ಕಂಥದ್ದು. ಮಕರ ರಾಶಿಯಲ್ಲಿ ರವಿ ಇರುವಾಗ ಜನಿಸಿರ್ತಕ್ಕಂಥವರು ಇವರು ಸರ್ಕಾರಿ ಅಥವಾ ಖಾಸಗಿ ಜವಾಬ್ದಾರಿಯ ಕೆಲಸಗಳಲ್ಲಿ ಅತ್ಯಂತ ದಕ್ಷತೆಯಿಂದ ಮಾತಾಡತಕ್ಕವರಾಗಿರ್ತಕ್ಕಂಥದ್ದು, ಯಾವುದೇ ವಾದ ವಿವಾದಗಳಲ್ಲಿ ಕೂಡ ಜಯವನ್ನು ಮಾಡ್ತಕ್ಕಂಥದ್ದು. ಎಂಥ ಸಂಗತಿ ಬಂದರೂ ಎಳ್ಳಷ್ಟು ಬಿಡದೆ ಸಂಪೂರ್ಣವಾಗಿ ವಿವರಿಸಿ ಹೇಳ್ತಕ್ಕಂಥ ಕಲೆ ಹೇಳ್ತಕ್ಕಂಥವ್ರು, ತುಂಬ ಟ್ಯಾಲೆಂಟ್ ಆ್ಯಂಡ್ ಎಕ್ಸ್ಪರ್ಟ್ ಆಗಿರ್ತಾರೆ ವೀಕ್ಷಕರೇ.
ಕುಂಭರಾಶಿಯಲ್ಲಿ ರವಿ ಇರುವಾಗ ಜನಿಸಿರ್ತಕ್ಕಂಥವರು ಇವರು ಬೇರೆಯವರು ಮಾಡಿದ ಅನ್ಯಾಯಕ್ಕೆ ಪ್ರತೀಕಾರ ಮಾಡದವರು, ಸಿಟ್ಟಿನ ಭರದಲ್ಲಿ ಅವಿಚಾರ ಕೃತ್ಯಗಳನ್ನು ಮಾಡಿ ನಂತರ ಪಶ್ಚಾತ್ತಾಪ ಹೊಂದತಕ್ಕವರು, ಸಿಟ್ಟಿನ ಭರದಲ್ಲಿ ದೈಹಿಕ ಮಾನಸಿಕ ಕಷ್ಟ ಮಾಡಿಕೊಳ್ಳುವವರು, ಯಾವ ಉದ್ಯೋಗವನ್ನಾದರೂ ಬಹುಕಾಲ ಮಾಡದೆ ಅರ್ಧಕ್ಕೆ ನಿಲ್ಲಿಸಿ ಬಿಡತಕ್ಕವರಾಗಿರ್ತಕ್ಕಂಥದ್ದು. ಮೀನರಾಶಿಯಲ್ಲಿ ರವಿ ಇರುವಾಗ ಜನಿಸಿರ್ತಕ್ಕಂಥವರು, ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ರವಿ ಇದ್ದಾಗ ಜನಿಸಿರ್ತಕ್ಕವರು ತಮ್ಮಿಂದ ಬೇರೆಯವರಿಗೆ ತೊಂದರೆಗಳಾಗದಂತೆ ನೋಡಿಕೊಳ್ತಕ್ಕಂಥವ್ರು. ಒಮ್ಮೆ ಮನ ಪ್ರೀತಿಯಿಂದ ಇಂತಿಷ್ಟು ಕೊಡುವುದಾಗಿ ಹೇಳಿದ್ದರೂ ಕೂಡ ಯಾವುದೇ ಒಂದು ಒಪ್ಕೊಂಡ್ರೂ ಕೂಡ ಅದನ್ನು ಕರೆಕ್ಟಾಗಿ ಕೊಡ್ತಾರೆ, ಅದರಲ್ಲೇನಿಲ್ಲ. ದುಡ್ಡಿನ ವಿಚಾರದಲ್ಲೂ ಚೆನ್ನಾಗಿ ಇರ್ತಕ್ಕಂಥದ್ದು. ಏಜೆಂಟ್ ಅಂದರೆ ಈ ಮ್ಯಾನೇಜಿಂಗ್ ಏಜೆಂಟು, ಎಸ್ಟೇಟ್ ಟ್ರಸ್ಟಿ ಮೊದಲಾದ ಕೆಲಸಗಳಲ್ಲಿ ಬಹು ನಿಪುಣರಾಗಿರ್ತಕ್ಕಂಥವ್ರು. ವೀಕ್ಷಕರೇ, ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಬೇಕಂದರೆ ಈ ನಂಬರ್ಗೆ ಕರೆ ಮಾಡಿ 9741643473 ವೈಯಕ್ತಿಕ ಜಾತಕ ವಿಶ್ಲೇಷಣೆಗೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.